ನಮಸ್ಕಾರ. ಇವತ್ತು ನಾವು ನೋಡ್ಲಿರೋದು ಊಹೆಗೂ ನಿಲುಕದ ಕ್ರೂರ್ಯದ ಒಂದು ಕಥೆ. ಹಾಗೆಯೇ ಆ ಕ್ರೂರ್ಯವನ್ನೇ ಎದುರಿಸಿ ನಿಂತ ಅಸಾಧಾರಣ ಧೈರ್ಯದ ಇನ್ನೊಂದು ಕಥೆ. ಇದು ಇಡೀ ವ್ಯವಸ್ಥೆಯ ವಿರುದ್ಧ ಒಬ್ಬ ಮಹಿಳೆ ತನ್ನ ಆತ್ಮಸಾಕ್ಷಿಗಾಗಿ ನಡೆಸಿದ ಹೋರಾಟದ ಕಥೆ. ಈ ಮಾತುಗಳು ಪೊಲೀಸ್ ಕಾನ್ಸ್ಟೇಬಲ್ ರೇವತಿಯವರು ಸಿಬಿಐ ಅಧಿಕಾರಿಗಳ ಮುಂದೆ ಇಟ್ಟಂತಹ ಮಾತುಗಳಿವು. ನೋಡಿ, ಇದು ಸುಮ್ಮನೆ ಒಂದು ವಾಕ್ಯ ಅಲ್ಲ. ಇಡೀ ದೇಶವನ್ನೇ ಬೆಚ್ಚಿಬೀಳಿಸಿದ ಒಂದು ದೊಡ್ಡ ಕೇಸ್ನ ದಿಕ್ಕನ್ನೇ ಬದಲಾಯಿಸುವ ಶಕ್ತಿ ಇದ್ದಂತಹ ಒಂದು ಮಾತು ಅದು. ಹೌದು, ಇದೇ ಮಾತುಗಳು ರಾಷ್ಟ್ರವನ್ನೇ ಬೆಚ್ಚಿ ಬೀಳಿಸಿದ್ದ ಪೊಲೀಸ್ ದೌರ್ಜನ್ಯದ ಪ್ರಕರಣವೊಂದರ ಜಟೆಯನ್ನು ಬಿಡಿಸೋದಕ್ಕೆ ಕಾರಣವಾಗಿದ್ದು. ಹಾಗಾದರೆ ಏನಿದು ಪ್ರಕರಣ? ಬನ್ನಿ ವಿವರವಾಗಿ ನೋಡೋಣ. ಮೊದಲಿಗೆ ಈ ದುರಂತ ಘಟನೆಯ ಟೈಮ್ಲೈನ್ ನೋಡೋಣ. ಜೂನ್ 2020 ತಂದೆ ಮಗ ಜಯರಾಜ್ ಮತ್ತು ಬೆನೆಕ್ಸ್ ಅವರನ್ನ ಅರೆಸ್ಟ್ ಮಾಡಲಾಗುತ್ತೆ. ಬಂಧನವಾದ ಅದೇ ರಾತ್ರಿ ಅವರ ಮೇಲೆ ತೀವ್ರವಾದ ದೌರ್ಜನ್ಯ ನಡೆಯುತ್ತೆ. ದುರದೃಷ್ಟವಶಾತ್ ಕೆಲವೇ ದಿನಗಳಲ್ಲಿ ಇಬ್ಬರೂ ಪ್ರಾಣವನ್ನೇ ಕಳ್ಕೊಳ್ತಾರೆ. ಸರಿ, ಹಾಗಾದ್ರೆ ಆ ಒಂದು ಕರಾಳ ರಾತ್ರಿ ನಡೆದಿದ್ದಾದ್ರೂ ಏನು? ಜಯರಾಜ್ ಮತ್ತು ಅವರ ಮಗ ಬೆನಿಕ್ಸ್ ಅವರನ್ನ ಪೊಲೀಸರು ಯಾಕಾಗಿ ಕಸ್ಟಡಿಗೆ ತಗೊಂಡ್ರು? ಇದರ ಹಿನ್ನೆಲೆಯನ್ನು ಮೊದಲು ಅರ್ಥ ಮಾಡ್ಕೊಳ್ಳೋಣ. ಅಸ್ಲಿಗೆ ಈ ಘಟನೆ ಶುರುವಾಗಿದ್ದೇ ಒಂದು ತುಂಬನೇ ಸಣ್ಣ ಕಾರಣಕ್ಕೆ. ಜಯರಾಜ್ ಅವರು ಲಾಕ್ಡೌನ್ ನಿಯಮ ಮೀರಿ ತಮ್ಮ ಅಂಗಡಿ ತೆರೆದಿದ್ರು ಅಂತ ಅವ್ರನ್ನ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಈ ವಿಷಯ ಗೊತ್ತಾದ ತಕ್ಷಣ ಅವರ ಮಗ ಬೆನೆಕ್ಸ್ ಏಕೆ ನಮ್ಮಪ್ಪನನ್ನ ಕರ್ಕೊಂಡು ಬಂದಿದ್ದೀರಿ ಅಂತ ಕೇಳೋಕೆ ಸ್ಟೇಷನ್ಗೆ ಬರ್ತಾರೆ. ಅಷ್ಟೇ ನೋಡಿ, ನಮ್ಮನ್ನೇ ಪ್ರಶ್ನೆ ಮಾಡ್ತೀಯಾ ಅನ್ನೋ ಅಹಂ. ಇದೇ ಕಾರಣಕ್ಕೆ ಪೊಲೀಸರು ಆ ತಂದೆ ಮಗ ಇಬ್ಬರನ್ನೂ ಒಳಗೇಳ್ಕೊಂಡೋಗಿ ಮನಬಂದಂತೆ ತಳಿಸೋದಕ್ಕೆ ಶುರು ಮಾಡ್ತಾರೆ. ಇದೆಲ್ಲ ನಡೀತಿದ್ದಾಗ ಅದೇ ರಾತ್ರಿ ಅದೇ ಸ್ಟೇಷನ್ನಲ್ಲಿ ಡ್ಯೂಟಿಯಲ್ಲಿದ್ದವರು ಕಾನ್ಸ್ಟೇಬಲ್ ರೇವತಿ. ಆ ಇಲಾಖೆಯ ಒಳಗಿನಿಂದಲೇ ಎಲ್ಲವನ್ನೂ ನೋಡಿದ ಏಕೈಕ ಪ್ರತ್ಯಕ್ಷದರ್ಶಿ ಅವರು. ರೇವತಿ ತಮ್ಮ ನೈಟ್ ಶಿಫ್ಟ್ಗಂತ ಸ್ಟೇಷನ್ಗೆ ಬಂದಾಗ ಅವರಿಗೆ ಮೊದಲು ಕೇಳಿಸಿದ್ದು ಇದೇ ಆರ್ತನಾದ. ಆ ಚೀರಾಟ ಆ ಸ್ಟೇಷನ್ ಒಳಗಡೆ ನಡೀತಿದ್ದ ಭಯಾನಕ ಪರಿಸ್ಥಿತಿಯನ್ನ ಸಾರಿ ಸಾರಿ ಹೇಳ್ತಿತ್ತು. ರೇವತಿ ಅಲ್ಲಿ ನೋಡಿದ ದೃಶ್ಯಗಳು ಎಂಥವರ ಎದೆಯನ್ನು ನಡುಗಿಸುವಂತಿತ್ತವು. ಅಧಿಕಾರಿಗಳು ಕುಡಿದ ಮತ್ತಿನಲ್ಲಿ ಆ ತಂದೆ ಮಗನನ್ನ ಹಿಗ್ಗಾಮುಗ್ಗಾ ತಳಿಸ್ತಿದ್ರು. ಅಷ್ಟೇ ಅಲ್ಲ, ರಕ್ತಸಿಕ್ತವಾಗಿದ್ದ ನೆಲವನ್ನ ಅವರಿಂದಲೇ ಕ್ಲೀನ್ ಮಾಡಿಸ್ತಿದ್ರು. ಕನಿಷ್ಠ ಮನುಷ್ಯತ್ವಕ್ಕಾದ್ರೂ ರೇವತಿ ಅವರಿಗೆ ಒಂದು ಲೋಟ ಕಾಫಿ ಕೊಡೋಣ ಅಂತ ಹೋದ್ರೆ ಆ ಲೋಟವನ್ನ ಒದ್ದು ಅವರನ್ನ ಅಲ್ಲಿಂದ ಹೊರಗೆ ಕಳಿಸಿದ್ರು. ಇಲ್ಲಿ ರೇವತಿಯವರ ಪರಿಸ್ಥಿತಿ ಎಂಥ ಸಂಕಷ್ಟದ್ದು ಅಂತ ಯೋಚನೆ ಮಾಡಿ. ಒಂದು ಕಡೆ ಮೇಲಾಧಿಕಾರಿಗಳ ಒತ್ತಡ, ತನ್ನ ಇಬ್ರು ಹೆಣ್ಮಕ್ಕಳ ಭವಿಷ್ಯ, ಕೆಲಸ ಕಳ್ಕೊಳ್ಳೋ ಭಯ. ಇನ್ನೊಂದು ಕಡೆ ಕಣ್ಣು ಮುಂದೆ ನಡೆದ ಅನ್ಯಾಯ, ಆ ತಂದೆ ಮಗನ ಚೀರಾಟ, ಸತ್ಯವನ್ನ ಹೇಳಲೇಬೇಕೆಂಬ ಆತ್ಮಸಾಕ್ಷಿಯ ಕೂಗು. ಅವರೊಳಗಿನ ಆ ಹೋರಾಟ ಇದೆಯಲ್ಲ, ಅದು ನಿಜಕ್ಕೂ ದೊಡ್ಡದು. ಹೌದು, ಸಹಜವಾಗಿ ಅವರು ಮೊದಲು ಹೆದರ್ಕೊಳ್ತಾರೆ. ನನ್ಗೇನೋ ಗೊತ್ತಿಲ್ಲ, ನನ್ಗೂ ಇದಕ್ಕೂ ಸಂಬಂಧವಿಲ್ಲ ಅಂಥೇಳಿ ಪ್ರಕರಣದಿಂದ ದೂರ ಇರೋಕೆ ಪ್ರಯತ್ನಿಸ್ತಾರೆ. ಯಾಕಂದ್ರೆ ಮೇಲಾಧಿಕಾರಿಗಳಿಂದ ನೇರವಾಗಿ ಬೆದರಿಕೆಗಳು ಬಂದಿದ್ವು. ಆದರೆ ಎಲ್ಲಾ ಭಯವನ್ನು ಮೀರಿ ರೇವತಿ ಕೊನೆಗೆ ಸಾಕ್ಷಿ ಹೇಳಲು ನಿರ್ಧರಿಸಿದ್ರು. ಆ ಒಂದು ದೊಡ್ಡ ನಿರ್ಧಾರಕ್ಕೆ ಕಾರಣವಾದ ಅಂಶಗಳು ಯಾವುವು? ಮುಂದೆ ನೋಡೋಣ. ಸಿಬಿಐ ಅಧಿಕಾರಿಗಳು, ನ್ಯಾಯಾಧೀಶರು ಮತ್ತು ಕೊನೆಗೆ ಮದ್ರಾಸ್ ಹೈಕೋರ್ಟ್ ಕೂಡ ರಕ್ಷಣೆಯ ಭರವಸೆ ನೀಡಿದಾಗ ರೇವತಿಗೆ ಸತ್ಯ ಹೇಳುವ ಧೈರ್ಯ ಬಂತು. ನ್ಯಾಯಾಂಗ ವ್ಯವಸ್ಥೆಯ ಈ ಒಂದು ಬೆಂಬಲವೇ ಈ ಪ್ರಕರಣದ ಬಹುದೊಡ್ಡ ಟರ್ನಿಂಗ್ ಪಾಯಿಂಟ್. ಕೊನೆಗೆ ನ್ಯಾಯಾಧೀಶರ ಮುಂದೆ ರೇವತಿ ಅಳುತ್ತಲೇ ನಡೆದದ್ದನ್ನೆಲ್ಲ ಬಡಿಸಿಟ್ರು. ಅವರ ಸಾಕ್ಷ್ಯ ಇಡೀ ಕೋರ್ಟ್ ಹಾಲನ್ನೇ ಒಂದು ಕ್ಷಣ ಸ್ತಬ್ಧಗೊಳಿಸಿತ್ತು. ಅಷ್ಟೊಂದು ಭಯಾನಕವಾಗಿತ್ತು ಪೊಲೀಸರು ನಡೆಸಿದ್ದ ಆ ಕ್ರೂರ್ಯ. ರೇವತಿಯವರ ಆ ಒಂದು ಧೈರ್ಯದ ಸಾಕ್ಷಿ ಇಡೀ ಪ್ರಕರಣದ ತೀರ್ಪಿನ ಮೇಲೆ ನೇರವಾದ ಮತ್ತು ಹಿಂದೆಂದೂ ಕಾಣದಂತಹ ಪರಿಣಾಮವನ್ನ ಬೀರಿತು. ನ್ಯಾಯಾಲಯವು ಈ ಪ್ರಕರಣವನ್ನ ವಿರಳಾತಿ ವಿರಳ ಅಂತ ಪರಿಗಣಿಸಿತು. ಯಾಕೆ ಗೊತ್ತಾ? ಯಾಕಂದ್ರೆ ಕಾನೂನು ಪಾಲಕರೇ, ಕಾನೂನನ್ನ ರಕ್ಷಿಸಬೇಕಾದವರೇ ಇಂತಹ ಭೀಕರ ಕೃತ್ಯ ಎಸಗಿದ್ರು. ಸಾಮಾನ್ಯ ವ್ಯಕ್ತಿ ಮಾಡುವ ತಪ್ಪು ಬೇರೆ, ತರಬೇತಿ ಪಡೆದ ಅಧಿಕಾರಿಯೇ ಹೀಗೆ ವಿಕೃತಿ ಮೆರೆಯೋದು ಬೇರೆ ಅಂತ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿತು. ಹೌದು, ರೇವತಿಯವರ ಆ ಒಂದೇ ಒಂದು ಧೈರ್ಯದ ಸಾಕ್ಷಿ ತನ್ನದೇ ಇಲಾಖೆಯ 9 ಸಹೋದ್ಯೋಗಿಗಳಿಗೆ ಶಿಕ್ಷೆಯಾಗಲು ಪ್ರಮುಖ ಕಾರಣವಾಯಿತು. ಮತ್ತು ಅಂತಿಮವಾಗಿ ನ್ಯಾಯಾಲಯ ಒಂದು ಐತಿಹಾಸಿಕ ತೀರ್ಪು ನೀಡಿತು. ತಪ್ಪಿತಸ್ಥ 9 ಪೊಲೀಸರಿಗೂ ಮರಣದಂಡನೆ ಗಲ್ಲು ಶಿಕ್ಷೆ ವಿಧಿಸಲಾಯಿತು. ಈ ಪ್ರಕರಣದ ನಂತರ ರೇವತಿಯವರ ಈ ಹೆಜ್ಜೆ ಕೇವಲ ಒಂದು ಕೇಸಿಗೆ ಸೀಮಿತವಾಗಲಿಲ್ಲ. ಅದು ಒಂದು ಹೊಸ ಪರಂಪರೆಗೆ ನಾಂದಿ ಹಾಡಿತು. ಇವತ್ತು ರೇವತಿ ಅವರು ಹೆಡ್ ಕಾನ್ಸ್ಟೇಬಲ್ ಆಗಿ ಪ್ರಮೋಷನ್ ಪಡೆದಿದ್ದಾರೆ. ಇಡೀ ಸಮಾಜ ಅವರನ್ನ ಗೌರವದಿಂದ ಕಾಣ್ತಾ ಇದೆ. ಪೊಲೀಸ್ ಇಲಾಖೆಯಲ್ಲೂ ಕೂಡ ಮನುಷ್ಯತ್ವವನ್ನ, ಪ್ರಾಮಾಣಿಕತೆಯನ್ನ ಉಳಿಸ್ಕೊಂಡಿರೋರು ಇದ್ದಾರೆ ಅನ್ನೋದಕ್ಕೆ ಅವರೇ ಜೀವಂತ ಸಾಕ್ಷಿಯಾಗಿದ್ದಾರೆ. ರೇವತಿಯವರ ಈ ಕಥೆ ನಮ್ಮೆಲ್ಲರ ಮುಂದೆಯೂ ಒಂದು ಮಹತ್ವದ ಪ್ರಶ್ನೆಯನ್ನ ಇಡುತ್ತೆ. ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಒಬ್ಬ ಸಾಮಾನ್ಯ ವ್ಯಕ್ತಿಯ ಆತ್ಮಸಾಕ್ಷಿ ನಿಜವಾಗಿಯೂ ಗೆಲ್ಲೋಕೆ ಸಾಧ್ಯವಿದೆಯಾ?
ಈ ಪ್ರಶ್ನೆ ಬಗ್ಗೆ ಯೋಚಿಸ್ತಾ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ನಮಸ್ಕಾರ.